ಭಾರತದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಅನೇಕ ಮಹಾನ್ ಸಂತರಿದ್ದಾರೆ. ಆದರೆ ಭಕ್ತರ ಹೃದಯದಲ್ಲಿ ಇಂದಿಗೂ ಜೀವಂತವಾಗಿರುವ ದೈವಿ ಶಕ್ತಿ ಎಂದರೆ ರಾಘವೇಂದ್ರ ಸ್ವಾಮಿಗಳು. ಮಂತ್ರಾಲಯದ ಪವಿತ್ರ ಮಣ್ಣಿನಲ್ಲಿ ಬೃಂದಾವನದೊಳಗೆ ಇಂದಿಗೂ ಜೀವಂತವಾಗಿದ್ದಾರೆ ಎನ್ನುವ ನಂಬಿಕೆ ಕೋಟ್ಯಂತರ ಭಕ್ತರಲ್ಲಿದೆ. 1500 ಇದು ತಮಿಳುನಾಡಿನ ಭುವನಗಿರಿಯಲ್ಲಿ ವೆಂಕಟನಾಥ ಎಂಬ ಹೆಸರಿನಲ್ಲಿ ಜನಿಸಿದರು. ಬಾಲ್ಯದಿಂದಲೇ ವೇದಶಾಸ್ತ್ರ ಸಂಗೀತದಲ್ಲಿ ಅಪಾರ ಪ್ರತಿಭೆ. ಮಾಧ್ವ ಸಂಪ್ರದಾಯದ ಗುರು ಸಂಪ್ರದಾಯವನ್ನು ಮುಂದುವರೆಸಿ ಸನ್ಯಾಸ ಸ್ವೀಕರಿಸಿ ರಾಘವೇಂದ್ರ ತೀರ್ಥರಾದರು. ಅವರ ಉಪದೇಶ ಭಕ್ತಿ, ಸತ್ಯ, ಧರ್ಮ ಇವುಗಳೇ ಜೀವನದ ಆಧಾರ. ಒಮ್ಮೆ ಮಠದಲ್ಲಿ ಭೋಜನಕ್ಕೆ ಅನ್ನ ಸಾಲದೆ ಹೋಗಿತು. ಭಕ್ತರು ಕಳವಳಗೊಂಡರು. ಸ್ವಾಮಿಗಳು ಪ್ರಾರ್ಥನೆ ಮಾಡಿ ಪಾತ್ರೆಗೆ ಆಶೀರ್ವಾದ ನೀಡಿದರು. ಅಚ್ಚರಿಯಾಗಿ ಅಲ್ಪ ಅನ್ನವೇ ಅನೇಕ ಜನರಿಗೆ ಸಾಕಾಯಿತು. ಭಕ್ತರು ಇದನ್ನು ದೈವಿ ಕೃಪೆ ಎಂದು ಭಾವಿಸಿದರು. ಒಬ್ಬ ಬಾಲಕ ಹಾವಿನಿಂದ ಕಚ್ಚಿಸಿಕೊಂಡು ಪ್ರಾಣಾಪಾಯದಲ್ಲಿ ಇದ್ದ. ತಾಯಿ ದುಃಖದಿಂದ ಸ್ವಾಮಿಗಳ ಬಳಿ ಬಂದಳು. ಸ್ವಾಮಿಗಳು ಮಂತ್ರ ಜಪಿಸಿ ತೀರ್ಥ ನೀಡಿದರು. ಬಾಲಕ ನಿಧಾನವಾಗಿ ಚೇತರಿಸಿಕೊಂಡನು. ಘಟನೆ ಸ್ವಾಮಿಗಳ ಕರುಣೆ ಮತ್ತು ಶಕ್ತಿಯನ್ನು ಲೋಕಕ್ಕೆ ತೋರಿಸಿತು. 1671ರಲ್ಲಿ ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿ ಜೀವಂತವಾಗಿಯೇ ಬೃಂದಾವನ ಪ್ರವೇಶ ಮಾಡಿದರು. ನಾನು 700 ವರ್ಷಗಳವರೆಗೆ ಭಕ್ತರನ್ನು ರಕ್ಷಿಸುತ್ತೇನೆ ಎಂದು ಆಶೀರ್ವಾದ ನೀಡಿದರು ಎನ್ನಲಾಗುತ್ತದೆ. ಇಂದಿಗೂ ಅಲ್ಲಿ ಅನೇಕ ಭಕ್ತರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡಿದ್ದಾರೆ ಎಂದು ನಂಬುತ್ತಾರೆ. ಪರೀಕ್ಷೆಯಲ್ಲಿ ಉತ್ತೀರ್ಣತೆ, ಆರೋಗ್ಯ ಸಮಸ್ಯೆಗಳ ಪರಿಹಾರ, ಕುಟುಂಬ ಶಾಂತಿ. ಅನೇಕರು ತಮ್ಮ ಜೀವನದಲ್ಲಿ ಅನುಭವಿಸಿದ ಪವಾಡಗಳನ್ನು ಹಂಚಿಕೊಂಡಿದ್ದಾರೆ. ಮಂತ್ರಾಲಯದಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ರಾಘವೇಂದ್ರ ಸ್ವಾಮಿಗಳು ಕೇವಲ ಇತಿಹಾಸದ ವ್ಯಕ್ತಿಯಲ್ಲ, ಅವರು ಭಕ್ತಿಯ ಪ್ರತೀಕ, ವಿಶ್ವಾಸದ ಬೆಳಕು. ಮಂತ್ರಾಲಯದ ಮಣ್ಣಿನಲ್ಲಿ ಇಂದಿಗೂ ಅವರ ಆಶೀರ್ವಾದ ಹರಿದುಕೊಂಡಿದೆ.